ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಒಂದು ಗೋಧಿ ಹಿಟ್ಟು ಮತ್ತು ತೆಂಗಿನಕಾಯಿ ತುರಿಯನ್ನೆಲ್ಲ ಉಪಯೋಗಿಸ್ಕೊಂಡು ಸಿಹಿ ಕಡುಬು ಮಾಡೋಣ ಅಂತ. ಏನು ಸ್ಪೆಷಾಲಿಟಿ ಈ ಸಿಹಿ ಕಡುಬುದು ಅಂದರೆ ನಾವು ಇದೇ ಹೂರಣ ಮತ್ತು ಈ ಸಿಹಿ ಕಡುಬಿಗೆ ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ಕಾಯಿ ಹೋಳಿಗೆನೂ ಕೂಡ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿವತ್ತು ಈ ಕಡುಬಿಗೆ ಅಕ್ಕಿ ಹಿಟ್ಟನ್ನು ಬದಲಾಗಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 3 ಕಪ್ ಗೋಧಿ ಹಿಟ್ಟಿಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಆದರೆ ಚಪಾತಿ ಹಿಟ್ಟಿನಕ್ಕಿಂತ ಹಿಟ್ಟು ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿರಬೇಕು. ಇದು ಒಂದು 10 ನಿಮಿಷ ನೆಂದರೆ ಸಾಕು. ಈಗ ಕಡುಬಿನ ಒಳಗಡೆ ತುಂಬೋಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಸ್ವಲ್ಪ ಮೀಡಿಯಮ್ ಸೈಜಿನ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ನಾನು ತುರಿಯುವಾಗಲೇ ಇದನ್ನು ಸಣ್ಣದಾಗಿ ತುರಿದಿದ್ದೀನಿ. ನಿಮ್ಮ ತುರಿ ಏನಾದರೂ ದೊಡ್ಡಕ್ಕಿದ್ರೆ ನೀವು ಒಂದು ರೌಂಡ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ಇದು ಆಲ್ರೆಡಿ ಕ್ಲೀನ್ ಮಾಡಿರುವ ಬೆಲ್ಲ. ನೀವು ಇದ್ರ ವಿಡಿಯೋ ನಾನು ಹಾಕಿದ್ದೀನಿ ಆಲ್ರೆಡಿ, ಬೇಕಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಕರಗಿಸೋಕೆ ಇಡ್ತೀನಿ. ಇದು ಕರಗ್ತಿದ್ದಂಗೆ ಇದಕ್ಕೆ ತುರಿದಿರುವ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇಲ್ಲಿ ಬೆಲ್ಲದಲ್ಲಿ ತೆಂಗಿನಕಾಯಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಗಸಗಸೆ ಹಾಗೂ ಎಳ್ಳನ್ನು ಹುರ್ಕೋತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ. ಮೊದಲು ಎಳ್ಳನ್ನು ಸ್ವಲ್ಪ ಚಟಪಟ ಅನ್ನೋಷ್ಟು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಪ್ಯಾನ್ಗೆ ಗಸಗಸೆನೂ ಕೂಡ ಸಣ್ಣ ಉರಿಯಲ್ಲೇ ಹುರಿದ್ಬಿಟ್ಟು ತೆಕ್ಕೋತಾ ಇದ್ದೀನಿ. ಈಗ ಇಲ್ಲಿ ತೆಂಗಿನಕಾಯಿ ತುರಿ ಎಲ್ಲ ಬೆಲ್ಲನ ಅಬ್ಸರ್ವ್ ಮಾಡ್ಕೊಂಡಿದೆ. ಏನು ನೀರಾಗಿಲ್ಲ ಬೆಲ್ಲ. ಹಾಗಿದ್ರೆ ನೀವು ಇದನ್ನು ತುಂಬ ಕುಕ್ ಮಾಡಬೇಕು. ಇವಾಗ ಇದನ್ನು ಹುರಿದಿಟ್ಕೊಂಡಿರುವ ಎಳ್ಳು ಮತ್ತು ಗಸಗಸೆನ ಹಾಕಿ ಒಂದು 2 ನಿಮಿಷ ಬೇಯಿಸಬೇಕು. ಕೊನೆಯದಾಗಿ ಇಲ್ಲೊಂದು 5 ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಹೂರಣನ ಆರೋಕ್ಕೆ ಬಿಟ್ಬಿಡೋಣ. ಈ ಹೂರಣ ಬಿಸಿ ಇರುವಾಗಲೇ ನಾನು ಒಂದು 2 ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಹೂರಣ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಕಿದರೆ ತುಪ್ಪದ ಘಮ ಕೂಡ ಇರುತ್ತೆ ಈ ಹೂರಣದಲ್ಲಿ. ನಾನು ಬಾಳೆ ಎಲೆಯಲ್ಲಿ ಕಡುಬನ್ನು ಮಾಡ್ತಾ ಇದ್ದೀನಿ. ಬಾಳೆ ಎಲೆ ತುಂಬ ಫ್ರೆಶ್ ಆಗಿದ್ರೆ ನೀವು ಅದನ್ನು ಒಲೆಯಲ್ಲಿ ಸ್ವಲ್ಪ ಬಿಸಿ ತಾಗಿಸ್ಕೊಂಡ್ರೆ ಅದು ಈಸಿಯಾಗಿ ಫೋಲ್ಡ್ ಆಗುತ್ತೆ. ನಾನು ತೊಗೊಂಡಿರೋ ಬಾಳೆ ಎಲೆ ಆಲ್ರೆಡಿ ಬಾಡ್ ಹೋಗಿದೆ. ಇದು ಈಸಿಯಾಗಿ ಫೋಲ್ಡ್ ಆಗುತ್ತೆ, ಹಾಗಾಗಿ ನಾನು ಮಾಡ್ತಾ ಇಲ್ಲ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಚಿಕ್ಕದೇ ಉಂಡೆ ತೊಗೊಂಡ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಹರಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ ಇದು. ನೆಕ್ಸ್ಟ್ ಇದಕ್ಕೆ ನಾವೇನು ಹೂರಣ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಮಿಡ್ಲಲ್ಲಿ ಫಿಲ್ ಮಾಡ್ಕೊಳ್ಳಿ. ಹಾಗೆ ಸಮಾನವಾಗಿ ಹರಡಿ ಒಂದೊಂದೇ ಕಡೆ ಮಿಡ್ಲಲ್ಲಿ ಮಾತ್ರ ಹಿಟ್ಬಿಟ್ಟು ಆಮೇಲೆ ಬೇರೆ ಕಡೆ ಇಲ್ಲ ಅಂದರೆ ಬಾಯಿಗೆ ತಿನ್ನುವಾಗ ಹಿಟ್ಟು ಸಿಕ್ಕತ್ತೆ. ಆಮೇಲೆ ಹಿಟ್ಟನ್ನು ಆದಷ್ಟು ತೆಳುವಾಗಿ ಹಚ್ಕೊಳ್ಳಿ. ಬಾಳೆ ಎಲೆಯನ್ನು ಈ ಥರ ಫೋಲ್ಡ್ ಮಾಡಿ ಅದರ ಎಡ್ಜ್ಗಳನ್ನು ನಾವು ಪ್ರೆಸ್ ಮಾಡಬೇಕು. ಅದು ಓಪನ್ ಇರಬಾರ್ದು, 2 ಭಾಗ ಒಂದಕ್ಕೊಂದು ಅಂಟ್ಕೊಂಡಿರಬೇಕು. ಓಪನ್ ಇದ್ದರೆ ಈ ಬೆಲ್ಲದ ನೀರೆಲ್ಲ ಕಡುಬಿಂದ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ಸ್ಟಿಕ್ ಮಾಡಿಬಿಟ್ಟು ಬಾಳೆ ಎಲೆಯನ್ನು ಮತ್ತೊಂದು ಫೋಲ್ಡ್ ಮಾಡಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ. ಎಲ್ಲ ಹಿಟ್ಟನ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಇನ್ನೂ ಈಸಿ ಮೆಥಡ್ ಅಂದರೆ ನೀವು ಈ ಹಿಟ್ಟನ್ನು ತಗೋತೀರಲ್ವ ಅದನ್ನು ಓವಲ್ ಶೇಪಲ್ಲಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನಾನು ಮಾಡ್ತಾ ಇದ್ದೀನಿ ನೋಡಿ ಹೀಗೆ. ಈ ಥರ ಒಂದ್ಸರಿ ಎಲ್ಲ ಕಡುಬುಗಳನ್ನು ಹಚ್ಚಿಟ್ಕೊಂಡು ಆದಮೇಲೆ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ನಾನಿಲ್ಲಿ ಇಡ್ಲಿ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಮಾಮೂಲಿ ಇಡ್ಲಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಈ ಥರ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ನೀವು ಈ ನೀರನ್ನು ಹಾಕ್ತೀವಲ್ಲ, ಈ ತೂತು ಪಾತ್ರೆ ಇರುತ್ತಲ್ವ ಅದನ್ನೇ ಈ ಥರ ಯಾವುದಾದ್ರೂ ಒಂದು ಪಾತ್ರೆ ಒಳಗಡೆ ಇಟ್ಬಿಟ್ಟು ನೀವು ಈ ಥರ ಹಬೆ ಕಡುಬನ್ನು ಕೂಡ ಬೇಯಿಸ್ಕೋಬೋದು. ಕಡುಬುವನ್ನು ಈ ಪಾತ್ರೆಯಲ್ಲಿ ಇಡುವಾಗಲೂ ಹಾಗೆ ನಾವು ಎಲ್ಲ ಕಡುಬುಗಳನ್ನು ಒಂದು ಸಾರಿ ಇಡುವಾಗ ಈ ಥರ ಸ್ಟ್ರೈಟ್ ಲೈನಲ್ಲಿ ಇಟ್ಟರೆ ಇನ್ನೊಂದು ಸಾರಿ ಇಡುವಾಗ ಇದನ್ನು ಅಡ್ಡಾಗಿ ಇಡಬೇಕು. ಹೀಗೆ ಮಾಡೋದ್ರಿಂದ ಈ ಹಬೆ ಎಲ್ಲ ಕಡುಬುಗಳಿಗೂ ಸಮಾನವಾಗಿ ತಾಗ್ತದೆ. ಇಲ್ಲಾಂದರೆ ಮೇಲ್ಗಡೆದು ಬೇಯ್ತದೆ, ಅಡಿಗಡೆದು ಬೇಯಲ್ಲ, ಆ ಥರ ಆಗ್ತದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 15 ನಿಮಿಷಗಳ ಕಾಲ ಇದನ್ನು ಬೇಯಿಸಿ. ಇದು ಅಕ್ಕಿ ಹಿಟ್ಟಿಗಿಂತ ತುಂಬ ಬೇಗನೆ ಬೇಯುತ್ತೆ. 15 ನಿಮಿಷದಲ್ಲಿ ಇದು ಕರೆಕ್ಟಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ನಾನು ಇದೇ ಹಿಟ್ಟನ್ನು ಉಪಯೋಗಿಸಿ ಹೋಳಿಗೆ ಮಾಡ್ತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೆ ಈ ಹಿಟ್ಟು ನಿಮಗೆ ಸ್ವಲ್ಪ ನೀರಾಗುತ್ತೆ ಅನಿಸಿದರೆ 1-2 ಟೇಬಲ್ ಸ್ಪೂನ್ ಹುರಿಗಡಲೆ ಅಥವಾ ಅವಲಕ್ಕಿಯನ್ನು ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ. ನಾನು ಹುರಿಗಡಲೆ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ನಿಮ್ಗೆ ಇದಕ್ಕೆ ಹೂರಣ ಗಟ್ಟಿಯಾಗಿ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಈ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಬೇಕಾದರೆ 1 ಟೀ ಸ್ಪೂನಷ್ಟು ಆಯಿಲನ್ನು ಹಚ್ಕೊಂಡ್ಬಿಟ್ಟು ಒಂದು ಸಾರಿ ನಾದ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕಣಕವನ್ನು ತೆಗೆದುಕೊಂಡು ಇದರೊಳಗಡೆ ತೆಂಗಿನಕಾಯಿಯಿಂದ ಮಾಡಿರುವ ಹೂರಣವನ್ನು ತುಂಬಿ ಹೋಳಿಗೆಯನ್ನು ಹೇಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸಿದರೆ ಆಯಿತು. ನಿಮ್ಗೆ ಇದನ್ನು ಎಷ್ಟು ತೆಳು ಬೇಕಾದರೂ ಲಟ್ಟಿಸ್ಕೋಬೋದು. ಆದರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ನಿಮಗೆ ಹೋಳಿಗೆ ಮಾಡಿದಾಗ ಈ ಮೈದಾ ಹಿಟ್ಟಷ್ಟು ಸ್ಮೂತಾಗಿ ಬರಲ್ಲ, ಸ್ವಲ್ಪ ನಾರು ಅನಿಸ್ಬೋದು. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸಹ ಮೈದಾ ಬಿಟ್ಟು ಗೋಧಿಯನ್ನು ಬಳಸ್ತಿದ್ದೀರಂದರೆ ಅದು ಒಳ್ಳೆಯದೇ. ಹೋಳಿಗೆ ಪೇಪರ್ ಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಕೈಯಲ್ಲಾದರೂ ತಟ್ಟಿ ಅಥವಾ ಈ ಚಪಾತಿ ಕೋಲಿನೆಲ್ಲ ಬೇಕಾದರೂ ತಟ್ಕೋಬೋದು. ನಿಮಗೆ ದಪ್ಪ ಬೇಕಿದ್ರೆ ದಪ್ಪ ತಟ್ಟಿ, ಇಲ್ಲಾಂದರೆ ತೆಳ್ಳಗೆ ಬೇಕಾದರೂ ತಟ್ಕೊಳ್ಳಿ.
ನಂತರ ಇದನ್ನು ಕಾದ ಕಾವಲಿಯಲ್ಲಿ 2 ಕಡೆ ಹೋಳಿಗೆ ಬೇಯಿಸ್ದಂಗೆ ಬೇಯಿಸಿದ್ರೆ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಒಂದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ಕಾಯಿ ಹೋಳಿಗೆನೂ ತಿನ್ಬೋದು, ಹಾಗೆ ಕಡುಬು ಕೂಡ ಮಾಡ್ಕೊಂಡು ತಿನ್ಬೋದು. ಕಡುಬು ಕೂಡ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಡುಬು ಬೆಂದಿದೆಯಾ ಅಂತ ನೋಡೋಕ್ಕೆ ನೀವು ಬಾಳೆ ಎಲೆಯನ್ನು ಸ್ವಲ್ಪ ಎತ್ತಿಬಿಟ್ಟು ಕೈ ಬೆರಳನ್ನು ಹಿಟ್ಟಿಗೆ ತಾಗಿಸಿ ನೋಡಿ. ಹಿಟ್ಟು ಕೈಗೆ ಏನು ಅಂಟ್ಕೊಂಡಿಲ್ಲ ಅಂದರೆ ಕಡುಬು ಬೆಂದಿದೆ ಅಂತ ಅರ್ಥ. ಇದು 10 ರಿಂದ 15 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ಗೋಧಿ ಹಿಟ್ಟಾಗಿರೋದ್ರಿಂದ. ನೋಡಿ ಇಲ್ಲಿ ನಾನು ಬಾಳೆ ಎಲೆಯಿಂದ ತೆಗಿತಿದ್ದೇನೆ ಹೇಗೆ ಬಂದಿದೆ ಕಡುಬು ಅಂತ. ಬಿಸಿ ಬಿಸಿ ಕಡುಬನ್ನು ತುಪ್ಪದ ಜೊತೆ ಸರ್ವ್ ಮಾಡಿದರೆ ತಿಂದರೆ ತಿಂತಾನೆ ಇರಬೇಕು ಅನಿಸುತ್ತೆ. ಹಬೆಯಲ್ಲಿ ಮಾಡಿರೋದ್ರಿಂದ ಹಾಗೆ ನಾವು ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಒಂದು ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.